ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. ನಾನು ಆನಂದ ವಿದ್ಯಾವಿಹಾರಿ ಶಾಲೆಯಲ್ಲಿ 10th ಸ್ಟ್ಯಾಂಡರ್ಡ್ಗೆ ಸೋಷಿಯಲ್ ಸೈನ್ಸ್ ಅನ್ನ ಟೀಚ್ ಮಾಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ವಿಶೇಷ ಅಂಚೆಲಕೋಟೆಗಳು ಮತ್ತು ನಾಣ್ಯಗಳ ಮುಖೇನ 10th ಸ್ಟ್ಯಾಂಡರ್ಡ್ ಅನ್ನ ಯಾವ ರೀತಿ ಟೀಚ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ಎಕ್ಸಿಬಿಷನ್ ಅನ್ನ ನಾನು ನನ್ನ ಕ್ಲಾಸ್ ಟೀಚರ್ ಆದಂತಹ ವಿ ಪಾರ್ವತಮ್ಮ ಮೇಡಮ್ ಅವ್ರಿಗೆ ಡೆಡಿಕೇಶನ್ ಅನ್ನ ಮಾಡ್ತಿದ್ದೇನೆ. ಸೊ ಬನ್ನಿ ಇನ್ಫಾರ್ಮೇಶನ್ಸ್ ಯಾವ ರೀತಿ ಇದೆ ಅಂತ ನೋಡಿ. ಇದು ಇವುಗಳನ್ನ ಒಂದು ಫಸ್ಟ್ ಡೇ ಕವರ್ಸ್ ಅಂತ ಕರಿತೀವಿ. ಈ ಫಸ್ಟ್ ಡೇ ಕವರ್ಸ್ ತುಂಬಾ ರೇರ್ ಕಲೆಕ್ಷನ್ಸ್. ಇದು ಸುಮಾರು 50 ರಿಂದ 60 ವರ್ಷ ಆಗಿದೆ ಇದು ಮುದ್ರಣ ಮಾಡಿ. ಇದು ಅಥೆಂಟಿಕೇಶನ್ ಡಾಕ್ಯುಮೆಂಟ್ಸ್ ಹಿಸ್ಟ್ರಿಯನ್ನ ಟೀಚ್ ಮಾಡ್ಲಿಕ್ಕೆ. ಏನು ತಾವು ಈ ಸ್ಟ್ಯಾಂಪ್ ಅನ್ನ ನೋಡ್ತಾ ಇದ್ದೀರಾ, ಇದು ಭಾರತದ ಹಿರಿಯಜ್ಜ ಅಂತ ಕರಿತೀವಿ. ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಈ ಡಿಸ್ಕವರ್ ದಿ ಥಿಯರಿ ಇಸ್ ಕಾಲ್ಡ್ ಡ್ರೈನ್ ಥಿಯರಿ. ಅಂದ್ರೆ ಭಾರತ ದೇಶದಿಂದ ವಿದೇಶಕ್ಕೆ ಯಾವ ರೀತಿ ಸಂಪತ್ತು ಕೊಳ್ಳೆ ಹೊಡೆದು ಬ್ರಿಟಿಷರ್ ಅಂತ ಹೇಳಿದ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಅದು ದಾದಾಬಾಯಿ ನೌರೋಜಿ. ಅದ್ರ ಮೇಲೆ ಏನ್ ತಾವು ಸ್ಟ್ಯಾಂಪ್ ನೋಡ್ತಾ ಇದ್ದೀರಾ, ಈ ಸ್ಟ್ಯಾಂಪ್ ಏನಪ್ಪಾ ಅಂತಂದ್ರೆ ಗೋಪಾಲಕೃಷ್ಣ ಗೋಖಲೆ ದ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧೀಜಿಯವ್ರನ್ನ ಸೌತ್ ಆಫ್ರಿಕಾದಿಂದ ಇಂಡಿಯಾಗೆ ಕರೆತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಗೋಪಾಲಕೃಷ್ಣ ಗೋಖಲೆ ಅವರ ಫೋಟೋವನ್ನ ಅನಾವರಣ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿ 1915ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ. ಅದ್ರ ಮೇಲೆ ಇರುವಂತಹ ಫೋಟೋ ಏನಿದೆ, ಈ ಒಂದು ಸ್ಟ್ಯಾಂಪ್ ತಾವು ನೋಡ್ತಾ ಇರೋದು ಭಗತ್ ಸಿಂಗ್ ಅವರ ಸ್ಟ್ಯಾಂಪ್ ಅನ್ನ ತಾವಿಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಸ್ಟ್ಯಾಂಪ್ ಅಲ್ಲಿ ತಾವೇನ್ ನೋಡ್ತಾ ಇದೀರ ಅಂತಂದ್ರೆ ಇದು ಕುತುಬ್ ಮಿನಾರ್ ಅಂತ 1206ನೇ ಇಸ್ವಿನಲ್ಲಿ ಗುಲಾಮಿ ಸಂತತಿ ನಮ್ಮ ದೇಶದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ, ಸ್ಲೇವ್ ಡೈನಾಸ್ಟಿ ಅಂತ. ಅದರ ಸ್ಥಾಪಕ ಕುತುಬುದ್ದೀನ್ ಐಬಕ್ ಅಂತ. ಕುತುಬ್ ಮಿನಾರ್ ಅನ್ನ ಕಟ್ಟಿದವನು ಕುತುಬುದ್ದೀನ್ ಐಬಕ್ ಅಂತ. ಖ್ಯಾತ ಸೂಫೀಸ್ ಅಂತ ಬುಕ್ತಿಯಾರ್ ಕಾಕಿಯ ನೆನಪಿಗಾಗಿ ಅವನು ಕುತುಬ್ ಮಿನಾರ್ ಅನ್ನ ಕಟ್ತಾನೆ. ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿ ಇದೆ ಸರ್. ಇದು ಇಂಡೋ ಸಾರ್ಸಾನಿಕ್ ಶೈಲಿ 76 ಮೀಟರ್ಸ್ ಹೈಟ್ ಇದೆ ಸರ್. ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಹತ್ಯಾಕಾಂಡ ಏನಂತ ಕರಿತೀವಿ, ಅದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ. 1650 ಬುಲೆಟ್ಸ್ ಅನ್ನ ಬ್ರಿಟಿಷರು ಫೈರ್ ಮಾಡ್ತಾರೆ. ಆ ಬ್ರಿಟಿಷರ್ ಫೈರ್ ಮಾಡಿದಾಗ ಬ್ರಿಟಿಷರ್ ಕೊಟ್ಟ ಸ್ಟಾಟಿಸ್ಟಿಕ್ಸ್ ಎಷ್ಟು ಅಂತಂದ್ರೆ ಕೇವಲ 300 ಜನ ಭಾರತೀಯರು ತೀರ್ಕೊಂಡಿದ್ದಾರೆ ಅಂತ. ಆದ್ರೆ ಅದರಲ್ಲಿ 2000ಕ್ಕಿಂತ ಹೆಚ್ಚು ಭಾರತೀಯರು ತೀರ್ಕೊಂಡಿದ್ದಾರೆ. ಕೇವಲ 10 ನಿಮಿಷದಲ್ಲಿ 1650 ಬುಲೆಟ್ಸ್ ಅನ್ನ ಬ್ರಿಟಿಷರು ಫೈರ್ ಮಾಡ್ತಾರೆ. ಪಂಜಾಬಿನ ಅಮೃತಸರದಲ್ಲಿ ಜನರಲ್ ಡಯರ್ ನ ನೇತೃತ್ವದಲ್ಲಿ ಒಂದು ಜಲಿಯನ್ ವಾಲಾಬಾಗ್ ಟ್ರಾಜಿಡಿ ಹತ್ಯಾಕಾಂಡ ನಡೆಯುತ್ತೆ. ಏನಕ್ಕೆ ಅಂತಂದ್ರೆ ರೌಲತ್ ಕಾಯ್ದೆ ಮತ್ತು ಮಾಂಟಿಗೋ ಚಲ್ಮಿಸ್ಫೋರ್ಡ್ ರಿಫಾರ್ಮ್ಸ್ ಅನ್ನ ಹತ್ತಿಕ್ಕಬೇಕು ಅಂತ ಭಾರತೀಯರು ಮಾಡುವಂತಹ ಒಂದು ಇದು ಅದು ಕಾಲ ಬೈಸಾಖಿ ಅಂತ ಹಬ್ಬದ ಸಮಯದಲ್ಲಿ ಅದನ್ನ ಮಾಡ್ತಿರ್ತಾರೆ. ಸೊ ಹಾಗೆ ನೋಡಿ ನೀವು. ಸೊ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಗುಪ್ತ ಸಾಮ್ರಾಜ್ಯ ಮತ್ತು ಒಂದು ಏನು ಸಿಂಧು ನಾಗರಿಕತೆ ಹಾಗೂ ವರ್ಧನ ಸಾಮ್ರಾಜ್ಯ ಎಲ್ಲಾ ಸಾಮ್ರಾಜ್ಯಗಳ ಒಂದು ಚಿತ್ರಗಳನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿರುವಂತವ್ರು ಯಾರಪ್ಪ ಅಂತಂದ್ರೆ ಅವರು ನಂದಲಾಲ್ ಬೋಸ್ ಅಂತ. ಅವರೊಂದು ಇನ್ಫಾರ್ಮೇಶನ್ ನಾನು ಹೇಳ್ತಿದ್ದೇನೆ. ಸ್ವತಂತ್ರ ಭಾರತದಲ್ಲಿ ನೋಡಿ, ಭಾರತ ಇತಿಹಾಸದಲ್ಲಿ ಸ್ವಾಭಿಮಾನಿ ಪುತ್ರ ಯಾರು ಅಂತ ಹೇಳಿ ಕರಿತೀವಿ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅನ್ನು ಕರಿತೀವಿ. ನೇತಾಜಿ ಸುಭಾಷ್ ಚಂದ್ರ ಸಿಂಗಾಪುರ್ನಲ್ಲಿ ಅವರು ಇಂಡಿಯನ್ ಆಜಾದ್ ಹಿಂದ್ ಫೌಜ್ ಅನ್ನ ನೇಮಕ ಮಾಡ್ತಾರೆ. ಅದರಲ್ಲಿ ಒಂದು ಸವಿತಾ ಅಂತ ಒಬ್ರು ಇರ್ತಾರೆ. ಸೊ ಅವರನ್ನ ಮಹಿಳಾ ತುಕಡಿಯ ಒಂದು ಸೇನಾನಿಯಾಗಿ ಮಾಡ್ತಾರೆ. ತಾವು ಈ ಸ್ಟ್ಯಾಂಪ್ ಅನ್ನ ನೋಡಬಹುದು. ಈ ಸ್ಟ್ಯಾಂಪ್ ಅಲ್ಲಿ ಆಜಾದ್ ಹಿಂದ್ ಅಂತ ಸ್ಟ್ಯಾಂಪ್ ಇದೆ, ಒಂದು ರೇರ್ ಸ್ಟ್ಯಾಂಪ್ ಇದು. ಸೊ ಇದ್ರ ನೋಡಿ ಸಿಂಗಾಪುರ್ ಅಲ್ಲಿ ಕಟ್ಟುವಂತಹ ಒಂದು ಆಜಾದ್ ಹಿಂದ್ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ಇದನ್ನ ನಾವ್ ಇಲ್ಲಿ ನೋಡಬಹುದು. ಇಲ್ಲಿ ನೋಡಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1930ನೇ ಇಸ್ವಿಯಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಭಾರತೀಯರು ಎಲ್ಲ ಹೋಗಿ ಸೇರ್ಬೇಕು ಅಂದ್ಬಿಟ್ಟು ಇಂಗ್ಲೆಂಡ್ ನ ಸರ್ ಮ್ಯಾಕ್ಡೊನಾಲ್ಡ್ ಅಲ್ಲಿ ಮಾಡ್ತಾರೆ. ಸೊ ಇದರಲ್ಲಿ ತಾವು ನೋಡಬಹುದು ಮಹಾತ್ಮ ಗಾಂಧೀಜಿ ಮತ್ತು ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರಲ್ಲಿದ್ದಾರೆ. ಭಾರತವನ್ನ ಆಳ್ದಂತಹ ಬ್ರಿಟಿಷರ ಕೊನೆಯ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಸ್ಟ್ಯಾಂಪ್ ಅನ್ನ ತಾವಿಲ್ಲಿ ನೋಡಬಹುದು. ಈ ಫೋಟೋವನ್ನ ಲಾರ್ಡ್ ಮೌಂಟ್ ಬ್ಯಾಟನ್ 1947ರಲ್ಲಿ ಲಾಸ್ಟ್ ಬ್ರಿಟಿಷ್ ಗವರ್ನರ್ ಜನರಲ್. ಇವರು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ಘೋಷಣೆ ಮಾಡುವಂತವ್ರು ಮತ್ತು ಸ್ವತಂತ್ರ ಭಾರತ ಮೊದಲ ಗವರ್ನರ್ ಕೂಡ ಇವರೇ ಆಗಿರ್ತಾರೆ. ಸೊ ಹೀಗೆ ನೋಡಿ. ಸೊ ಇದಾದ್ಮೇಲೆ ಮಹಾತ್ಮ ಗಾಂಧೀಜಿಯವರ ಅಂತಿಮ ಚಿತಾಭಸ್ಮ ಅಂತ ಏನಿದೆ ತಾವು ಇದನ್ನ ಇಲ್ಲಿ ನೋಡಬಹುದು. 1948ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿ ಅವರು ತೀರ್ಕೊಂಡಾಗ 20 ಲಕ್ಷ ಜನ ಸೇರಿದ್ರು. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನ ಸೇರಿದ್ರು ಒಂದು ಶವ ಸಂಸ್ಕಾರಕ್ಕೆ ಅಂತಂದ್ರೆ ಅದು ಮಹಾತ್ಮ ಗಾಂಧಿ ಶವ ಸಂಸ್ಕಾರಕ್ಕೆ. ಇದನ್ನು ಸಹ ತಾವಿಲ್ಲಿ ನೋಡಬಹುದು. ಮತ್ತೆ ನಾವು ಇಡೀ ವಿಶ್ವದಲ್ಲೇ ಲಿಯೋನಾರ್ಡೋ ಡಾವಿಂಚಿ, ಮೈಕಲ್ ಏಂಜೆಲೋ ಅವರ ಫೋಟೋಗಳು ಅವ್ರೇನ್ ಬರೀತಾರೆ ಆರ್ಟಿಸ್ಟ್ಗಳು, ಅದು ವಿಶ್ವದ ಅತ್ಯಂತ ಮೊನಾಲಿಸಾ ಪ್ರಮುಖ ಪಾತ್ರವನ್ನು ವಹಿಸಿರುತ್ತೆ. ಅದೇ ವಿಶ್ವದ ಟಾಪ್ 10 ಅಲ್ಲಿ ಯಾವ್ದಪ್ಪ ಅಂತಂದ್ರೆ ನಮಗೆ ನಳದಮಯಂತಿ ಫೋಟೋನ ಬರೆದಂತಹ ಇವರ ಒಂದು ಪುತ್ಥಳಿ ನಮಗೆ ತುಂಬಾ ರಾಜ ರವಿವರ್ಮನ ಪುತ್ಥಳಿ ತುಂಬಾ ಇರುತ್ತೆ. ಅಂದ್ರೆ ನಾವು ಇವಾಗ ಝೆಡ್ ಕ್ಯಾಟಗರಿ ಅಂತ ಹೇಳ್ತೀವಲ್ಲ, ಆ ಒಂದು ಕ್ಯಾಟಗರಿಗೆ ಸೇರಿದಂತವ್ರು ಯಾರಪ್ಪ ಅಂದ್ರೆ ಮೈಸೂರು ಒಡೆಯರ್ಸ್ ಅಲ್ಲಿ ರಾಜ ರವಿವರ್ಮ. ಸೊ ಹಾಗೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಲಾಲ್ ಬಾಲ್ ಪಾಲ್ ಸ್ವತಂತ್ರ ಭಾರತದ ತ್ರಿರತ್ನಾಸ್ ಅಂತ ನಾವು ಕರಿತೀವಿ. ಆ ಲಾಲ್ ಬಾಲ್ ಮರಾಠಿ ಮತ್ತು ಕೇಸರಿಯನ್ನ ಬಾಲಗಂಗಾಧರ ತಿಲಕರ್ ಅವರು ಮರಾಠಿ ಮತ್ತು ಕೇಸರಿ 2 ನ್ಯೂಸ್ ಪೇಪರ್ಸ್ ಅನ್ನ ಬರೀತಾರೆ. ಹಾಗೂ ಸ್ವತಂತ್ರದ ಕಿಚ್ಚನ್ನು ಹಚ್ಚುವಂತವರಲ್ಲಿ ಈ ತ್ರಿರತ್ನಾಸ್ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಸರ್. ಸೊ ಹಾಗೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಫೋಟೋಸ್ ಎಲ್ಲ ತಾವು ಏನ್ ನೋಡ್ತಿದ್ದೀರಾ, ಇದು ಸೆಟ್ ಆಫ್ ಫೋಟೋಸ್, ಒಂದು 18 ಫೋಟೋಸ್ ಇದೆ. ಅಂತಂದ್ರೆ ಸಂವಿಧಾನ ರಚನಾ ಸಮಿತಿನಲ್ಲಿ ಪಾಲ್ಗೊಂಡಿದ್ದಂತಹ ಮಹಿಳಾ ಒಂದು ಸಂವಿಧಾನ ಒಂದು ಶಿಲ್ಪಿಗಳನ್ನು ಸಹ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ಏನು ನಮ್ಗೆ
ಈ ವರ್ಷ ನಾವು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ಕೊಂಡವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸೆಟ್ ಆಫ್ ಸ್ಟಾಂಪ್ಸ್ ನ ಒಂದು ಮಿನಿಯೇಚರ್ ಶೀಟ್ ಅನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಇಟ್ಟಿದ್ದೇನೆ. ಇಂಡಿಯನ್ ಫ್ರೀಡಮ್, ನಮ್ಗೆ ಭಾರತ ಸ್ವತಂತ್ರ ಆದ್ಮೇಲೆ ಬ್ಯೂಟಿಫುಲ್ ಕಾಯಿನ್ಸ್ ಅನ್ನ ಒಂದು ಪ್ರಿಂಟ್ ಮಾಡ್ತಾರೆ, ಮಿಂಟ್ ಮಾಡ್ತಾರೆ. ಆ ಮಿಂಟ್ ಅನ್ನ ನೋಡಿ ನಾನು ಇಲ್ಲಿ ಇಟ್ಟಿದ್ದೇನೆ. ಒಂದು ನೆಹರು ಮತ್ತು ಅವರ ಮಗಳಾದ ಒಂದು ಇಂದಿರಾ ಗಾಂಧಿ ಅವರ ಒಂದು ಕಾಯಿನ್ಸ್ ಅನ್ನು ಸಹ ತಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ತಾವೇನು ಕಾಯಿನ್ಸ್ ಎಲ್ಲ ನೋಡ್ತಾ ಇದ್ರೆ ಇದು 100 ದೇಶಗಳಿಗೆ ಸಂಬಂಧಪಟ್ಟ ವಿವಿಧ ದೇಶಗಳ ನಾಣ್ಯಗಳನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಸ್ವತಂತ್ರ ಭಾರತಕ್ಕಿಂತ ಹಿಂದೆ 1835ನೇ ಇಸ್ವಿಯಿಂದ ಇಲ್ಲಿವರೆಗೆ ಟೋಟಲ್ ಒಂದು ನಾಣ್ಯಗಳ ಸೆಟ್ ಅನ್ನ ತಾವಿಲ್ಲಿ ನೋಡಬಹುದು. 1835ರ ಮೊಟ್ಟ ಮೊದಲ ಶೈಕ್ಷಣಿಕ ಕಾಯ್ದೆಯನ್ನ ಜಾರಿಗೆ ತರುವಂತವನು ಮೆಕಾಲೆ, ರಾಜಾರಾಮ್ ಮೋಹನ್ ರಾಯರ ನೇತೃತ್ವದಲ್ಲಿ ಒಂದು ಇಂಗ್ಲಿಷ್ ಶಿಕ್ಷಣವನ್ನ ಭಾರತ ದೇಶದಲ್ಲಿ ಜಾರಿಗೆ ತರ್ತಾರೆ. ಸೊ ಅಲ್ಲಿ ಆ ಕಾಲಘಟ್ಟದಿಂದ ತಾವು ಕಾಯಿನ್ಸ್ ಅನ್ನ ನೋಡಬಹುದು. ಹಾಗೂ ಎಲ್ಲಾ ಭಾರತೀಯರಲ್ಲೂ ಸಹ ನಾಣ್ಯ ಪದ್ಧತಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾದಂತಹ ಕಾಯಿನ್ಸ್ ಅನ್ನ ಭಾರತೀಯರಿಗೆ ಬ್ರಿಟಿಷರು 1947ನೇ ಇಸ್ವಿನಲ್ಲಿ 45-47ನೇ ಇಸ್ವಿನಲ್ಲಿ ಬ್ರಿಟಿಷರು ನಮಗೆ ಮಾಡಿಕೊಟ್ರು. ಮತ್ತೆ ಬ್ರಿಟಿಷ್ ಸ್ವತಂತ್ರಕ್ಕಿಂತ ಹಿಂದೆ ಬ್ರಿಟಿಷರು ನಮಗೆ ಬೆಳ್ಳಿ ನಾಣ್ಯಗಳನ್ನ ಜಾರಿಗೆ ತಂದಿದ್ರು. 1940ಗೆ ಸಂಬಂಧಪಟ್ಟ ಪ್ಯೂರ್ ಸಿಲ್ವರ್ ಕಾಯಿನ್ ತಾವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಸಿಲ್ವರ್ ಕಾಯಿನ್ 1940ರಲ್ಲಿ ಬಿಡುಗಡೆ ಆದಂತದ್ದು. ಇದರ ಹಿಂದ್ಗಡೆ ಏನಿದೆ ಅಂತಂದ್ರೆ ನಮ್ಮ ಆಳುವಂತವ್ರು ಯಾರು ಅಂತಂದ್ರೆ ಇಂಗ್ಲೆಂಡ್ನ ಒಬ್ಬ ರಾಜನ ಫೋಟೋ ತಾವಿಲ್ಲಿ ನೋಡಬಹುದು ಸರ್. ಸೊ ಹಾಗೆ ಬನ್ನಿ, ಚಿಕ್ಕದೇವರಾಜ ಒಡೆಯರ್ 33 ವರ್ಷ ರೂಲ್ಡ್ ಮಾಡ್ತಾರೆ. ಆ ರೂಲ್ಡ್ ಮಾಡಿದ ನೆನಪಿಗಾಗಿ ಅವರು 33 ನಾಣ್ಯಗಳನ್ನ ಮಿಂಟ್ ಮಾಡಿರ್ತಾರೆ. ಆ ಮಿಂಟ್ ಮಾಡಿರುವಂತಹ ಕಾಯಿನ್ಸ್ ಅನ್ನ ತಾವಿಲ್ಲಿ ನೋಡಬಹುದು. ವಿಶೇಷತೆ ಏನಂತಂದ್ರೆ ಕನ್ನಡ ಸಂಖ್ಯೆಗಳನ್ನ ಇದರಲ್ಲಿ ಮುದ್ರಣ ಮಾಡಲಾಗಿದೆ ಸರ್. ಕನ್ನಡದ ಸಂಖ್ಯೆಗಳನ್ನ ಇದರಲ್ಲಿ ಮುದ್ರಣ ಮಾಡಲಾಗಿದೆ ಸರ್. ಭಾರತ ದೇಶ 2011ನೇ ಇಸ್ವಿನಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಒಂದು ವರ್ಲ್ಡ್ ಕಪ್ ಅನ್ನ ಆಡುತ್ತೆ. ಆ ವರ್ಲ್ಡ್ ಕಪ್ ಗೆ ಸಂಬಂಧಪಟ್ಟಂಗೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಕೊಲಾಬರೇಷನ್ ಅಲ್ಲಿ ಒಂದು ಸ್ಟಾಂಪ್ ಬಿಡುಗಡೆ ಆಗುತ್ತೆ ಸರ್. ಇಲ್ಲಿ ಯಾವ ದೇಶ ನ್ಯೂಜಿಲೆಂಡ್ ವಿಶ್ವಕಪ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿತ್ತು ಅವರೆಲ್ಲ ಒಂದು ಬಾಲ್ಸ್ ರೀತಿಯಲ್ಲಿ ಒಂದು ಸ್ಟಾಂಪ್ ಅನ್ನ ಮುದ್ರಣ ಮಾಡಿದ್ದಾರೆ. ಇದು ಒಂದು ಶ್ರೇಷ್ಠವಾದಂತಹ ಒಂದು ಸ್ಟಾಂಪ್. ಇದು ಸ್ಟಾಂಪ್ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ದೇಶದ ಸ್ಟಾಂಪ್ ಇದು. ಸೊ ಇಲ್ಲಿ ನೋಡಿ, ಇದೇನಪ್ಪಾ ಅಂತಂದ್ರೆ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ಖಾದಿ ಸ್ಟಾಂಪ್ ಇದೆ ಅಂತಂದ್ರೆ ವಿಶ್ವದ ಮೊದಲ ಖಾದಿ ಸ್ಟಾಂಪ್ ಇದು ಖಾದಿ ಸ್ಟಾಂಪ್. ಇಲ್ಲೆಲ್ಲ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸಬರಮತಿ ಆಶ್ರಮ ಕೊಟ್ಟಿದ್ದಾರೆ. 1915 ಇಸಲಿ ಮಹಾತ್ಮ ಗಾಂಧಿ ಇಂಡಿಯಾಗೆ ಬಂದಾಗ 1916ನೇ ಇಸ್ವಿಯಲ್ಲಿ ಸಬರಮತಿ ಆಶ್ರಮನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. 1917ರಲ್ಲಿ ಅವರು ಚಂಪಾರಣ್ಯ ಸತ್ಯಾಗ್ರಹವನ್ನ ಮಾಡ್ತಾರೆ. ಸರ್ ತಾವೇನು ಇಲ್ಲಿ ನೋಡ್ತಿದ್ದೀರಾ, ಇದೆಲ್ಲ ನೋಟ್ ಸಿಸ್ಟಮ್. ಭಾರತದಲ್ಲಿ ಸ್ವತಂತ್ರ ಆದ್ಮೇಲೆ ಯಾವ ರೀತಿ ನೋಟುಗಳು ಬಂತು ಅನ್ನೋದನ್ನ ತಾವಿಲ್ಲಿ ನೋಡ್ತಿದ್ದೀರಾ. ಇತ್ತೀಚೆಗೆ ಡಿಮಾನಿಟೈಸ್ ಆಯ್ತು. ಆ ಡಿಮಾನಿಟೈಸ್ ಆದಂತ 500 ರೂಪಾಯಿ ನೋಟು ಮತ್ತು 1000 ರುಪೀಸ್ ನೋಟ್ ಕೂಡ ತಾವಿಲ್ಲಿ ನೋಡಬಹುದು ಸರ್. ಇದೊಂದು ರೇರ್ ಕಲೆಕ್ಷನ್ಸ್ ಅಂತ ನಾನು ತಮ್ಗೆ ಇಲ್ಲಿ ತೋರಿಸ್ತೇನೆ. ಸೊ ಹಾಗೆ ಬನ್ನಿ, 1837ನೇ ಇಸ್ವಿಯಲ್ಲಿ ಭಾರತದ ಕೋರ್ಟ್ ಅಲ್ಲಿ ಒಂದು ಆದೇಶ ಆಗಿರುತ್ತೆ. ಆದೇಶಕ್ಕೆ ಸಂಬಂಧಪಟ್ಟ ಒಂದು ರೇರ್ ಕಲೆಕ್ಷನ್ ಅನ್ನು ತೋರಿಸ್ತೀನಿ. ಇದಕ್ಕೆ ಸುಮಾರು 180 ವರ್ಷ ಒಂದು ವಯಸ್ಸಾಗಿದೆ ಈ ಶೀಟ್ಗೆ. ಸೊ ಆ ಹ್ಯಾಂಡ್ ರೈಟಿಂಗ್ ಅನ್ನ ತಾವಿಲ್ಲಿ ಸವಿಬಹುದು ಸರ್. ಸೊ ಹಾಗೆ ಬನ್ನಿ, ಸ್ವತಂತ್ರಕ್ಕೆ ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ವಿಶೇಷವಾದ ಅಂಚೆ ಲಕೋಟೆಗಳನ್ನ ತಾವಿಲ್ಲಿ ನೋಡಬಹುದು. ಸ್ವತಂತ್ರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪೊನ್ನಂಪೇಟೆಗೆ ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟಾಗ ಅವರ ಒಂದು ಹ್ಯಾಂಡ್ ರೈಟಿಂಗ್ ಅನ್ನು ಕೂಡ ಇಲ್ಲಿ ನೋಡ್ಬೋದು. ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟ ಹ್ಯಾಂಡ್ ರೈಟಿಂಗ್ ಅನ್ನ ಸಹ ತಾವಿಲ್ಲಿ ನೋಡಬಹುದು. ವಿಶೇಷದಲ್ಲಿ ವಿಶೇಷ ಅಂತಂದ್ರೆ ಆನೆ ಲದ್ದಿಯಿಂದ ಮಾಡಿದಂತಹ ಒಂದು ವಿಶೇಷ ಅಂಚೆಲಕೋಟೆ. ಇದು ಪೇಪರ್ ಇಂದ ಮಾಡಿದ ಆನೆ ಲದ್ದಿಯಿಂದ ಮಾಡಿದಂತಹ ಒಂದು ವಿಶೇಷ ಅಂಚೆಲಕೋಟೆಯನ್ನ ನಾವಿಲ್ಲಿ ನೋಡಬಹುದು. ಇದು ವಿಶ್ವದಲ್ಲೇ ಒಂದು ಮೊದಲು. ಇದು ಕರ್ನಾಟಕ ಸ್ಟೇಟ್ ಮಾಡುತ್ತೆ ಸರ್, ಆನೆ ಲದ್ದಿಯಿಂದ ಮಾಡಿದಂತಹ ಒಂದು ವಿಶೇಷವಾದ ಅಂಚೆಲಕೋಟೆ. ಸೊ ಹಾಗೆ ಒಂದು ಸಿನಿಮಾ ಕ್ಷೇತ್ರದಲ್ಲಿ ನೀವು ನೋಡ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಿಶೇಷ ಅಂಚೆಲಕೋಟೆ ಬಿಡುಗಡೆ ಮಾಡಿದ್ದಾರೆ. ಇದು ಬೇಡರ ಕಣ್ಣಪ್ಪ, ಹರಿಶ್ಚಂದ್ರ, ಸನಾದಿ ಅಪ್ಪಣ್ಣ. ಸೊ ಈ ರೀತಿಯಾದಂತಹ ಒಂದು ಸ್ಟಾಂಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಂಬಂಧಪಟ್ಟಂಗೆ. ಇದು ಸಿಗ್ನೇಚರ್, ರಾಜ್ಕುಮಾರ್ ಅವರ ಮಗಳ ಒಂದು ಸಿಗ್ನೇಚರ್ ಅನ್ನ ನಾನೊಂದು ಮೂಮೆಂಟ್ ಅಲ್ಲಿ ಅವರ ಸಿಗ್ನೇಚರ್ ಅನ್ನ ಹಾಕ್ಸ್ಕೊಂಡೆ. ಇದು ನರಸಿಂಹರಾಜು ಇದಾರಲ್ಲ, ಅವರ ಮಗಳ ಒಂದು ಸ್ಟಾಂಪ್ ಅನ್ನು ಹಾಕೊಂಡೆ. ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ ಒಂದು ವಿಶೇಷವಾದ ಅಂಚೆಲಕೋಟೆಯನ್ನ ಬಿಡುಗಡೆ ಮಾಡಿದೆ ಸರ್. ಇವೆಲ್ಲ ಬಿಡುಗಡೆ ಮಾಡುವಂಥದ್ದು ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರದ ಅಂಚೆ ಇಲಾಖೆಗಳು ಬಿಡುಗಡೆ ಮಾಡುತ್ತೆ ಸರ್. ಇದು ವಿಶ್ವದ ಮೊದಲ ಖಾದಿಯ ವಿಶೇಷ ಅಂಚೆಲಕೋಟೆ. ಇದು ಪ್ಯೂರ್ ಖಾದಿಯಿಂದ ಮಾಡಿರ್ತಕ್ಕಂಥದ್ದು, ಪೇಪರ್ ಇಂದ ಮಾಡಿರುವಂತದ್ದಲ್ಲ. ಸೊ ತಾವು ಇಲ್ಲಿ ನೋಡ್ತೀರಾ, ಇದರಲ್ಲಿ ಏನಂತಂದ್ರೆ ಸುಭಾಷ್ ಚಂದ್ರ ಬೋಸ್ನವರು ಇಂಡಿಯನ್ ಸಿವಿಲ್ ಸರ್ವಿಸ್ ಪಾಸ್ ಮಾಡಿಬಿಟ್ಟು ಬ್ರಿಟಿಷ್ ಆಡಳಿತಕ್ಕೆ ರಾಜೀನಾಮೆನೆ ಕೊಡ್ತಾರೆ. ಅವಾಗ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಆ ರಾಜೀನಾಮೆ ಕೊಟ್ಟಾಗ ಆ ರಾಜೀನಾಮೆಯ ಪತ್ರ ನೋಡಬಹುದು. ಇಲ್ಲಿ 100 ಪೌಂಡ್ ಅನ್ನ ಅವ್ರು ವಾಪಸ್ ಕೊಡ್ತಾರೆ. ಅದನ್ನು ಸಹ ಇಲ್ಲಿ ನೋಡಬಹುದು. ಇದು ದಂಡಿ ಮಾರ್ಚ್ ಅಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧಿ ಮೊಮ್ಮಗ ಗಾಂಧೀಜಿಯವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಗಾಂಧೀಜಿ ಮೊಟ್ಟ ಮೊದಲ ಬಾರಿಗೆ ಖಾದಿಯನ್ನ ತೊಡುವಂತ ಪ್ಲೇಸ್ ಎಲ್ಲಿ ಅಂತಂದ್ರೆ ಮದುರೈನಲ್ಲಿ. ಮತ್ತೆ ಇನ್ನೊಂದೇನಂತಂದ್ರೆ ಮಹಾತ್ಮ ಗಾಂಧೀಜಿಯವರನ್ನ ಸೌತ್ ಆಫ್ರಿಕಾದಿಂದ ಕರ್ಕೊಂಡ್ ಬಂದಿದ್ದು ಗೋಪಾಲಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿಯನ್ನ ಕರ್ನಾಟಕ ಕರ್ಕೊಂಡ್ ಬಂದಿದ್ದು ಡಾಕ್ಟರ್ ಡಿ ವಿ ಗುಂಡಪ್ಪನವರು ಅಂತ. ಸೊ ಇದನ್ನ ತಾವಿಲ್ಲಿ
ನೋಡಬಹುದು ಸರ್. ಹಾಗೆ ಬನ್ನಿ ನಾನು ಹೇಳ್ತೀನಿ ನಾನು. ಇದು ಕಾಫಿ ಪುಡಿಗೆ ಸಂಬಂಧಪಟ್ಟಂಗೆ ರೊಬೆಸ್ಟಾ ಅಂತ ಕಾಫಿ ಕ್ರೀಡಾ ಒಂದು ಅದರದೊಂದು ಗುಂಪು ಬರುತ್ತೆ. ರೊಬೆಸ್ಟಾ ಅಂತ, ಅರೇಬಿಕಾ ಅಂಡ್ ರೊಬೆಸ್ಟಿಕಾ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಕಾಫಿ ನಮ್ಮ ಚಿಕ್ಕಮಗಳೂರು ಮತ್ತು ಕೊಡಗಿನಲ್ಲಿ ಒಂದು ಉತ್ಪನ್ನ ಮಾಡುವಂತಹ ಒಂದು ಕಾಫಿ ಉತ್ಪನ್ನಕ್ಕೆ. ಸೊ ನೋಡಬಹುದು ತಾವಿಲ್ಲಿ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪ, ಕರ್ನಾಟಕದ ಅಲ್ಲಿ ಹುಟ್ಟಿರುವಂತವ್ರು ಕೊಡಗಲ್ಲಿ, ಭಾರತದ ಮೊಟ್ಟ ಮೊದಲ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪನವರು. ಸೊ ಜನರಲ್ ಕಾರ್ಯಪ್ಪನವ್ರಿಗೆ ಸಂಬಂಧಪಟ್ಟ ಒಂದು ವಿಶೇಷವಾದ ಅಂಚೆಲಕೋಟೆ ತಾವಿಲ್ಲಿ ನೋಡಬಹುದು. ಹಾಗೂ ಜನರಲ್ ತಿಮ್ಮಯ್ಯನವರದು ವಿಶೇಷ ಅಂಚೆಲಕೋಟೆ ತಾವಿಲ್ಲಿ ನೋಡಬಹುದು. ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷ ಅಂಚೆಲಕೋಟೆ. ಗುಡ್ಡೆಮನೆ ಅಪ್ಪಯ್ಯ ಗೌಡ ಅಂತ ಜಹಾಗೀರ್ದಾರ್ ಆಗಿರ್ತಾರೆ ಕೊಡಗು ಜಿಲ್ಲೆನಲ್ಲಿ. ಅವರನ್ನ ಬ್ರಿಟಿಷರು ಅವರ ಹೆಂಡತಿ ಮುಂದೆನೆ ಗಲ್ಲಿಗೇರಿಸಿ ಬಿಡ್ತಾರೆ, ಗುಡ್ಡೆಮನೆ ಅಪ್ಪಯ್ಯ ಗೌಡ ಅಂತ. ಸೊ ಇದೊಂದು ವಿಶೇಷ ಅಂಚೆಲಕೋಟೆ. ತಾವಿಲ್ಲಿ ನೋಡಬಹುದು, ಇದು ರಾಣಿ ಹಬ್ಬಕ್ಕನ ಪೋರ್ಚುಗೀಸರನ್ನ 5 ಬಾರಿ ಸದೆಬಡಿದವಳು 15ನೇ ಶತಮಾನದಲ್ಲಿ ರಾಣಿ ಹಬ್ಬಕ್ಕನವರು. ರಾಣಿ ಕಾಳು ಮನುಷ್ಯನ ರಾಣಿ ಅಂತ ಕೂಡ ನಾವು ಇವರನ್ನ ಕರಿತೀವಿ. ಮಹಾತ್ಮ ಗಾಂಧೀಜಿಗೆ ಮೊಟ್ಟ ಮೊದಲ ಬಾರಿಗೆ ಸತ್ಯಾಗ್ರಹದ ಕಾನ್ಸೆಪ್ಟ್ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಸೇಂಟ್ ಮ್ಯಾರಿಟ್ಸ್ ಬರ್ಗ್ ಅಂತ, ಏನು ರೈಲ್ವೆ ಸ್ಟೇಷನ್ ಅಲ್ಲಿ ಮಹಾತ್ಮ ಗಾಂಧಿ ತಳ್ಳಿ ಬಿಡ್ತಾರೆ, ಇಲ್ಲಿ ಅವರಿಗೆ ಸತ್ಯಾಗ್ರಹದ ಕಿಚ್ಚು ಹಚ್ಕೊಂಡಂತ ಪ್ಲೇಸ್ ಎಲ್ಲಿ ಅಂತಂದ್ರೆ ಸೌತ್ ಆಫ್ರಿಕಾದಲ್ಲಿ. ಹಾಗಾಗಿ ಈ ರೈಲ್ವೆ ಸ್ಟೇಷನ್ ಅನ್ನ ಯುನೆಸ್ಕೋ ಪರಂಪರಾ ತಾಣ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಸರ್. ಸೊ ಹಾಗೆ ಬನ್ನಿ, ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಸ್ಟಾಂಪ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಇದು ಎಂಬ್ಲೆಮ್ ಮತ್ತೆ ವಿಮಾನ ಹಾಗೂ ಇಂಡಿಯನ್ ಫ್ಲಾಗ್ ಅನ್ನ 3 ಸ್ಟಾಂಪ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ ಸರ್. ಇದು 3 ಸ್ಟಾಂಪ್ 1947 ಅಲ್ಲಿ ಬಿಡುಗಡೆ ಆಗುವಂತದ್ದು. ಇದು ಒಂದು ರೇರ್ ಕಲೆಕ್ಷನ್ ಸರ್ ಇದು. ಸೊ ಹಾಗೆ ಬನ್ನಿ, ಇದು 3D ಸ್ಟಾಂಪ್ ಅಂತ ಸ್ಯಾಂಡ್ ಐಲ್ಯಾಂಡ್ ಅಂತ, ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ 150 ದೇಶಗಳು ಸ್ಟಾಂಪ್ ಅನ್ನ ಬಿಡುಗಡೆ ಮಾಡಿದೆ. ಈ ಶ್ರೇಯಕ್ಕೊಳಪಟ್ಟ ವಿಶ್ವದ ಏಕೈಕ ವ್ಯಕ್ತಿ ಅದು ಮಹಾತ್ಮ ಗಾಂಧೀಜಿ ಅವರು. ನೋಡಿ ಇಲ್ಲಿ ಇದೇನಂತಂದ್ರೆ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ 3D ಸ್ಟಾಂಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಈ 3D ಸ್ಟಾಂಪ್ ಸ್ಯಾಂಡ್ ಐಲ್ಯಾಂಡ್ ಮಾಡಿದೆ. ಇದರಲ್ಲಿ ಒಂದು ಸ್ಲಿಪ್ಪರ್ಸ್ ಕಾಣಿಸುತ್ತೆ. ಈ ಸ್ಲಿಪ್ಪರ್ ಅನ್ನ ಅಮೆರಿಕದ ಜೇಮ್ಸ್ ಓಟಿಸ್ ಎಂಬುವರು ಖರೀದಿ ಮಾಡ್ತಾನೆ ಸರ್. 6 crore rupeesಗೆ ಖರೀದಿ ಮಾಡ್ತಾನೆ. ಅರ್ಥ ಮಾಡ್ಕೋಬೇಕು, ಅವರ ಚಪ್ಪಲಿ 6 crores ಅಂದ್ರೆ ವ್ಯಕ್ತಿತ್ವ ಇನ್ನೆಷ್ಟು crores ಅಂತ ನಾವು ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಇದು ನೋಡಿ, ಇದೇನಂತಂದ್ರೆ ಮಹಾತ್ಮ ಗಾಂಧಿ ಅವರ ಬಗ್ಗೆ ಒಂದು ಸ್ಟಾಂಪ್. ಇದು ಯಾವ ರೀತಿ ಸ್ಟಾಂಪ್ ಅಂತಂದ್ರೆ ಇದು ಪ್ಲಾಸ್ಟಿಕ್ ಸ್ಟಾಂಪ್, ವಿಶ್ವದ ಮೊದಲ ಪ್ಲಾಸ್ಟಿಕ್ ಸ್ಟಾಂಪ್. ಭೂತಾನ್ ದೇಶ ಅದನ್ನ ಬಿಡುಗಡೆ ಮಾಡುತ್ತೆ ಸರ್. ಸೊ ಹಾಗೆ ಬನ್ನಿ, ವಿಶ್ವದ ಮೊದಲ ಒಂದು ಬಿದಿರಿನ ಅಂಚೆಲಕೋಟೆ, ವಿಶ್ವದ ಮೊದಲ ಬಿದಿರಿನ ಅಂಚೆಲಕೋಟೆ ಚರಕದಲ್ಲಿ ಮಾಡಿದ್ದಾರೆ. ಮತ್ತೆ ಶಾಹಿದ್ ಬಾಜಿ ರಾವತ್ ಅಂತ, ಅಂದ್ರೆ ನಮ್ಮ ಭಾರತ ಇತಿಹಾಸದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣಾರ್ಪಣೆಗೊಂಡ ಸ್ವತಂತ್ರ ಹೋರಾಟಗಾರ, ಅದು ಒಡಿಶಾದ ಶಾಹಿದ್ ಬಾಜಿ ರಾವತ್ ಅಂತ. 11 ವರ್ಷ ವಯಸ್ಸಾಗಿರುತ್ತೆ ಅವ್ರಿಗೆ. ಸೊ ಇದನ್ನ ತಾವಿಲ್ಲಿ ನೋಡಬಹುದು. ಸೊ ಇದು ನೀವು ನೋಡಬಹುದು, ಇದೊಂದು ರೇರ್ ಕಲೆಕ್ಷನ್ಸ್. ಈ ಕಲೆಕ್ಷನ್ ಏನಂತಂದ್ರೆ ವಿಶ್ವದ ಮೊದಲ ರೇಷ್ಮೆಯ ಅಂಚೆಲಕೋಟೆ, ಇದು ಪ್ಯೂರ್ ರೇಷ್ಮೆನಲ್ಲಿದೆ. ಇದು ಏನಂತಂದ್ರೆ ಫುಟ್ ಪ್ರಿಂಟ್ಸ್ ಆಫ್ ಮಹಾತ್ಮ ಗಾಂಧಿ ಇನ್ ಕೇರಳ ಸ್ಟೇಟ್ ಅಂತ. ಈ ಕೇರಳದ ಪಲ್ಲಕ್ಕಾಡ್ ಅನ್ನೋ ಪ್ಲೇಸ್ಗೆ ಮಹಾತ್ಮ ಗಾಂಧೀಜಿ ಬರ್ತಾರೆ. ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಉಳಿದಿರ್ತಾರೆ. ಇದು ಕೇರಳ ಸ್ಟೇಟ್, ಕೇರಾ ಪೆಕ್ಸ್ ಅಂತ, ಕೇರಳ ರಾಜ್ಯದ ಒಂದು ಪೆಕ್ಸ್ ಅಂತ ಮಾಡಿದ್ದಾರೆ ಇದನ್ನ. ಇದು ಇಲ್ಲಿ ಏನಪ್ಪಾ ಅಂತಂದ್ರೆ ತಾವೇನು ಇಲ್ಲಿ ಸ್ಟಾಂಪ್ ನೋಡ್ತಾ ಇದ್ದೀರಾ, ಈ ಸ್ಟಾಂಪ್ ವಿಶ್ವದ ಮೊದಲ ರೌಂಡ್ ಬೇಸ್ಡ್ ಸ್ಟಾಂಪ್. ಇದು ರೌಂಡ್ ಬೇಸ್ಡ್ ಸ್ಟಾಂಪ್. ಸೊ ಇದು ಒಂದು ವಿಶೇಷತೆ. 1915ರಲ್ಲಿ ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾದಿಂದ ಇಂಡಿಯಾಗೆ ಬಂದಾಗ 1916ನೇ ಇಸ್ವಿಯಲ್ಲಿ ಸಬರಮತಿ ಆಶ್ರಮದಲ್ಲಿ ಒಂದು ಆಶ್ರಮವನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ನೋಡಿ, ಇದಕ್ಕೊಂದು ಸ್ಟಾಂಪ್ ಹಾಕಿದ್ದಾರೆ. ಏನಪ್ಪಾ ಇದು ಅಂತ, ಚಂಪಾರಣ್ಯ ಸತ್ಯಾಗ್ರಹದ ಒಂದು ಸ್ಟಾಂಪ್ ಹಾಕಿದ್ದಾರೆ. ಮಹಾತ್ಮ ಗಾಂಧೀಜಿ ಮಾಡುವ ಮೊಟ್ಟ ಮೊದಲ ಸತ್ಯಾಗ್ರಹ 1917ರಲ್ಲಿ ಸತ್ಯಾಗ್ರಹ, ಅದು ಚಂಪಾರಣದಲ್ಲಿ ನಡೆಯುತ್ತೆ. ಇದು ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ಅಲ್ಲಿ ಹೊಸ ಓಲ್ಡ್ ಸ್ಟಾಂಪ್ ತೋರಿಸಿದೆ. ಇವಾಗ ನ್ಯೂ ಸ್ಟಾಂಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಏನಪ್ಪಾ ಅಂದ್ರೆ ವಿದುರಾಶ್ವತ ಅಂತ. ವಿದುರಾಶ್ವತವನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಇದು ನೋಡಿ ನ್ಯೂನಿಜ್ ಅಂತ. ನ್ಯೂನಿಜ್ ಅನ್ನೋ ಇದು ನೋಡಿ ಫೋಟೋ ಕೊಟ್ಟಿದ್ದಾನೆ, ಎಷ್ಟು ಚೆನ್ನಾಗಿ ಗ್ರಾಫ್ ಕೊಟ್ಟಿದ್ದಾನೆ ಅಂತಂದ್ರೆ, ಈ ನ್ಯೂನಿಜ್ ಅನ್ನೋನು ವಿಜಯನಗರ ಡೈನಾಸ್ಟಿಗೆ ಬರ್ತಾನೆ. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನನ್ನಂತ ಕಣ್ಣುಗಳು ಇಂಥ ಸಾಮ್ರಾಜ್ಯವನ್ನ ನೋಡಿಲ್ಲ, ಕಿವಿಗಳು ಇಂಥ ಸಾಮ್ರಾಜ್ಯವನ್ನ ಕೇಳಿಲ್ಲ ಅಂತ ಹೇಳ್ತಾರೆ. ಅಬ್ದುಲ್ ರಜಾಕ್, ನ್ಯೂನಿಜ್, ಡೊಮಿಂಗೋ ಪಯಾಸೋ, ಡುವಾಲ್ಟಾ ಬಾರ್ಬೋಜಾ ಇವರೆಲ್ಲರೂ ಸಹ ವಿಜಯನಗರ ಡೈನಾಸ್ಟಿನ ಕೊಂಡು ಹಾಡಿ ಹೊಗಳ್ತಾರೆ. ಬನ್ನಿ, ಇದು ಭಾರತದ ಅತಿ ದೊಡ್ಡ ಸ್ಟ್ಯಾಂಪ್. ಇದು ಅತಿ ದೊಡ್ಡ ಸ್ಟ್ಯಾಂಪ್ ಮಹಾಭಾರತದ ಬಗ್ಗೆ ಮಾಡಿರ್ತಕ್ಕಂಥದ್ದು. ವಿಶೇಷತೆ ಕರ್ನಾಟಕದ ಯುನೆಸ್ಕೋ ಹೆರಿಟೇಜ್ ಆದ ಬೇಲೂರು ಮತ್ತು ಹಳೆಬೀಡಿನ ಒಂದು ಚಿತ್ರಗಳನ್ನ ಸಹ ತಾವಿಲ್ಲಿ ನೋಡಬಹುದು. ಇದರಲ್ಲಿ ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅರ್ಜುನ ಈ ನೀರನ್ನು ನೋಡ್ತಾ ಬಾಣವನ್ನ ಬಿಡ್ತಾನಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇವೆರಡು ಕೂಡ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಯುನೆಸ್ಕೋ ಹೆರಿಟೇಜ್ ಬೇಸ್ ಮೇಲೆ ಮಹಾಭಾರತವನ್ನ ಕಟ್ಟಿಕೊಟ್ಟಿದ್ದಾರೆ ಭಾರತ ನಮ್ಮ ಅಂಚೆ ಇಲಾಖೆನವರು. ಇದನ್ನ ನೋಡಬಹುದು. ಮಹಾತ್ಮ ಗಾಂಧೀಜಿ ಅವರು ಕೋಲಾರ ಡಿಸ್ಟಿಕ್ಗೆ ಬರ್ತಾರೆ. ಕೋಲಾರ ಡಿಸ್ಟಿಕ್ ಬಂದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಅವ್ರಿಗೆ ವಿಶ್ರಾಂತಿ ತಗೋಬೇಕು ಅಂತ ಹೇಳ್ತಾರೆ. ಅದು ನಂದಿ ಹಿಲ್ಸ್ ಅಲ್ಲಿ ವಿಶ್ರಾಂತಿ ತಗೊಳ್ತಾರೆ. ಅವ್ರದ್ದು ಸಿಗ್ನೇಚರ್ ನೋಡಿ ಇಲ್ಲಿದೆ, ಮಹಾತ್ಮ ಗಾಂಧಿ ಸಿಗ್ನೇಚರ್ಸ್ ಇಲ್ಲಿದೆ. ಅವ್ರ ವಿಶ್ರಾಂತಿಯನ್ನ ತಗೊಳ್ತಾರೆ, ನಂದಿ ಹಿಲ್ಸ್ ಅಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾರೆ. ನೀವು ಅರ್ಥ ಮಾಡ್ಕೋಬೇಕು, ಮಹಾತ್ಮ ಗಾಂಧಿ 45 ಲೆಟರ್ಸ್ ಅನ್ನ ಬರೀತಾರೆ. ಆ ಹಾರ್ಟ್ ಅಟ್ಯಾಕ್ ಆಗಿದ್ದ ಸಮಯದಲ್ಲಿ ಕೂಡ 45 ಲೆಟರ್ಸ್ ಅನ್ನ ಬೇರೆ ಬೇರೆ ಫ್ರೀಡಂ ಫೈಟರ್ಸ್ಗೆಲ್ಲ ಇವರು ಬರೀತಾರೆ ಸರ್. ಸೊ ಅದೊಂದು ವೆರೈಟಿ. ಸೊ ಮತ್ತಿನ್ನೊಂದು ಏನಂತಂದ್ರೆ, ಅತ್ಯಂತ ವಿಶೇಷವಾದ ಅಂಚೆಲಕೋಟೆವನ್ನ ಹೈದರಾಬಾದ್ ಅವರು ಮಿಂಟ್ ಮಾಡ್ತಾರೆ. ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷಗಳ ನಿಮಿತ್ತ ಒಂದು ವಿಶೇಷವಾದಂತಹ ಅಂಚೆಲಕೋಟೆಯನ್ನು ಮಾಡ್ತಾರೆ. ಇದರಲ್ಲಿ ಕಾಯಿನ್ಸ್ ಇದೆ. ಈ ಕಾಯಿನ್ಸ್ ಇದೆ ನೋಡಿ,
ಎಲ್ಲವೂ ಸಹ ಪೇಪರ್ ಅಲ್ಲಿ ಮಾಡಿದರೆ, ವಿಶೇಷವಾಗಿ ಮಾಡಿದರೆ. ಇದನ್ನ ಕಾಯಿನ್ಸ್ ಹಾಕಿ ಮಾಡಿದರೆ ಆಜಾದಿ ಕಾ ಅಮೃತ ಮಹೋತ್ಸವದ ನೆನಪಿಗಾಗಿ. ಬನ್ನಿ, ಸೊ ಇದನ್ನ ಸ್ವಲ್ಪ ಹಂಗೆ ಫೋಕಸ್ ಮಾಡಿ ಹೇಳ್ತೀನಿ ನಾನು. ಇದು ನಾವು ಹೇಗ್ ಮಾತಾಡ್ಬೇಕು ಅಂತಂದ್ರೆ 14/4/1891, 14/4/1891 ಅಂಬೇಡ್ಕರ್ ಹುಟ್ಟಿರ್ತಕ್ಕಂತಹ ಒಂದು ಡೇಟ್ ಸರ್ ಇದು. ಅಂಬೇಡ್ಕರ್ ಹುಟ್ಟಿರುವಂತದ್ದು ಇಲ್ಲಿ 12/7/1913 ಅವರು ಡಿಗ್ರಿಯನ್ನ ಪಾಸ್ ಮಾಡ್ತಾರೆ. ಸೊ ಹಾಗಾಗಿ ಅವರ ಒಂದು ಲೈಫ್ ಹಿಸ್ಟ್ರಿಯನ್ನ ಹೇಳುವಂತದ್ದು. ಸೊ ಇಲ್ಲಿ 31/1/20 ಮೂಕನಾಯಕ ಅಂತ ಪತ್ರಿಕೆಯನ್ನು ಅವರು ಬರೀತಾರೆ. ಇಲ್ಲಿ 25/12/27 ಸೈಮನ್ ಆಯೋಗದ ಮುಂದೆ ಸಾಕ್ಷಿಯನ್ನ ನುಡಿತಾರೆ. 13/10/1935 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. 29/8/47 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗುತ್ತಾರೆ. 26/11/49 ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗುತ್ತೆ. 6 ಮತ್ತೆ 14/10/56 ಬುದ್ಧಿಸಂ ತಗೊಳ್ತಾರೆ. 6/12/56 ಅಲ್ಲಿ ಅವರು ಪರಿನಿರ್ವಾಣವನ್ನ ಹೊಂತಾರೆ ಸರ್. ಹಾಗೆ ಬನ್ನಿ ಸರ್, ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷ ಕ್ಯಾಲೆಂಡರ್ ಅನ್ನ ಮಿಂಟ್ ಮಾಡಿದ್ದಾರೆ ಸರ್. ಈ ಕ್ಯಾಲೆಂಡರ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಭಾರತ ದೇಶ ಯಾವ ಸ್ಟ್ಯಾಂಪ್ಸ್ ಅನ್ನ ಮಾಡಿದ್ದಾರೆ ಅನ್ಬಿಟ್ಟು ಇಲ್ಲಿ ಅವರು ನಮ್ಗೆ ವಿಶೇಷತೆಗಳನ್ನ ಕೊಟ್ಟಿದ್ದಾರೆ ಸರ್. ಸೊ ಹಾಗೆ ಬನ್ನಿ, ತಾವೇನು ಇದು ಇಂಡೋನೇಷ್ಯಾದಲ್ಲಿ ಒಂದು ಬೆಳ್ಳಿ ಪದಕವನ್ನ ಜಯಿಸಿದಂತಹ ಒಂದು ಡಾಕ್ಯುಮೆಂಟ್ ಸರ್ ಇದು. ಇದನ್ನ ನಾನೇ ಬರೆದಿರುವಂತದ್ದು. ಒಂದು ಥೀಮ್ ಮಾಡಿದ್ದೀನಿ ಏನಂತಂದ್ರೆ ದ ರೋಲ್ ಆಫ್ ವುಮೆನ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಂತ. ಅಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಅಂತ ತಗೊಂಡು ನಾನು ಇದ್ರಲ್ಲಿ ಮಾಡಿದ್ದೀನಿ. ಇದರಲ್ಲಿ ಫಸ್ಟ್ ನಾನು ಕೊಟ್ಟಿದ್ದೀನಿ ಅಂತಂದ್ರೆ ಭಾರತ ಇತಿಹಾಸದ ಮೊಟ್ಟ ಮೊದಲ ಸ್ವತಂತ್ರ ಮಹಿಳೆ ವೀರರು ಯಾರು ಅಂತಂದ್ರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ. ಅವಾಗ ಡಾಕ್ಟರ್ ಆಫ್ ಲ್ಯಾಬ್ಸ್ ಅಂತ ಬರುತ್ತೆ. ಡಾಲ್ ಹೌಸಿ ಮಾಡ್ತಾನೆ 1848ರಲ್ಲಿ. ಏನ್ ಮಾಡ್ತಾನೆ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಜಾರಿಗೆ ತರ್ತಾನೆ. ಸೊ ಹಾಗಾಗಿ ಇವರನ್ನ ಫಸ್ಟ್ ವುಮೆನ್ ಫ್ರೀಡಮ್ ಫೈಟರ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಇಲ್ಲಿರುವಂತರೆಲ್ಲ ಮಹಿಳಾ ಒಂದು ಸ್ವತಂತ್ರ ಹೋರಾಟಗಾರರು. ಸೊ ಇದಕ್ಕೆ 2 ಬಾರಿ ನನಗೆ ಒಂದು ಸಿಲ್ವರ್ ಮೆಡಲ್ ಬಂದಿದೆ. ಒಂದು ನ್ಯಾಷನಲ್ ಲೆವೆಲ್ ಕಂಠೀರವ ಸ್ಟುಡಿಯೋದಲ್ಲಿ ಬಂದಿದೆ, ಇನ್ನೊಂದು ಇಂಡೋನೇಷ್ಯಾದಲ್ಲಿ ಒಂದು ಸಿಲ್ವರ್ ಮೆಡಲ್ ಬಂದಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಾಧನೆ ಮತ್ತು ಶ್ರಮದಿಂದ ಎಷ್ಟು ದಿನಗಳ ಒಂದು ಪರಿಶ್ರಮ ಇರುತ್ತೆ? ಸೊ ನಂದು ಡಿಗ್ರಿ ಪಾಸ್ ಮಾಡಿದ್ಮೇಲಿಂದ 20 ವರ್ಷ ನಾನು ಕಲೆಕ್ಷನ್ಸ್ ಮಾಡಿದ್ದೇನೆ ಸ್ವತಂತ್ರ ಹೋರಾಟಕ್ಕಾಗಿ. ನನಗೆ ಪಾಠ ಮಾಡುವಂತ ಒಂದು ಹುಚ್ಚು. ಸೊ ಪಾಠ ಮಾಡುವ ಹುಚ್ಚು. ಸೊ ಹಾಗಾಗಿ ಮಕ್ಕಳಿಗೆ ಪಾಠವನ್ನ ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕು ಅಂತಂದ್ರೆ ಬೋಧನಾ ಉಪಕರಣಗಳು ಹಾಗೆ ಕಲಿಕಾ ಉಪಕರಣಗಳು ಬೇಕು. ಸೊ ಹಾಗಾಗಿ ನಾನು ಕಾಯಿನ್ಸ್ ಮತ್ತು ಸ್ಟ್ಯಾಂಪ್ಸ್ ಅನ್ನ ತೋರಿಸಿದಾಗ ಮಕ್ಕಳಿಗೆ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಜಾಸ್ತಿ ಬರುತ್ತೆ, ಹೆಚ್ಚು ಮಾರ್ಕ್ಸ್ ಮಕ್ಕಳಿಗೆ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ಮತ್ತೆ ನಮ್ಮ ಸ್ವತಂತ್ರ ಹೋರಾಟಗಾರರ ನೆನಪು ನಮ್ಮಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾನೇನ್ ಮಾಡಿದೆ ಅಂದ್ರೆ 20 ವರ್ಷದಿಂದ ಕಲೆಕ್ಷನ್ ಸ್ಟಾರ್ಟ್ ಮಾಡಿದೆ ಸರ್. ಇದಕ್ಕೆ ಪ್ರೇರಣೆ ಯಾರು ಸರ್? ಉದ್ದೇಶ ಯಾರು? ಇದಕ್ಕೆ ಪ್ರೇರಣೆ ನನಗೆ ಪಾಠ ಮಾಡಿದಂತಹ ನನ್ನ ಸೋಷಿಯಲ್ ಸೈನ್ಸ್ ಟೀಚರು ವಿ ಪಾರ್ವತಮ್ಮ ಅಂತ ಮೇಡಮ್. ಸೊ ಇವರೇ ನನಗೆ ಪ್ರೇರಣೆ ಸರ್. 1992ರಲ್ಲಿ ನಮಗೆ ಅವರು ಕ್ಲಾಸ್ ಟೀಚರ್ ಆಗಿದ್ದು ಸೋಷಿಯಲ್ ಸೈನ್ಸ್ಗೆ. ಸೊ ನಮಗೆ ಇವರೇ ಪ್ರೇರಣೆ ಸರ್. ಪ್ರದರ್ಶನ ಇಲ್ಲಿವರೆಗೂ ಎಲ್ಲೆಲ್ಲಿ ತಾವು ಕೈಗೊಂಡಿದ್ದೀರಿ? ವೆರಿ ಗುಡ್ ಸರ್. ನಾನು ಈ ಪ್ರದರ್ಶನವನ್ನ ಫಸ್ಟ್ ಶೋ ನಾನು ಹೈಕೋರ್ಟ್ ಆಫ್ ಕರ್ನಾಟಕ ಚೀಫ್ ಜಡ್ಜ್ ಅಂತ ಕೊಟ್ಟಿದ್ದೀನಿ ನಾನು. ಸೊ ಮತ್ತೆ ನಾನು 130 ಪ್ರದರ್ಶನ ಕೊಟ್ಟಿದ್ದೀನಿ. ಇವತ್ತು ನಮ್ಮ ಶಾಲೆಯಲ್ಲಿ ಮಾಡ್ತಿರುವಂತ ಪ್ರದರ್ಶನ 131ನೇ ಪ್ರದರ್ಶನ ಸರ್. ಸುಮಾರು 3 ವರ್ಷಗಳಿಂದ 130 ಪ್ರದರ್ಶನ ಕೊಟ್ಟಿದ್ದೀನಿ. ಈ ವರ್ಷ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ಇಂಥ ಒಂದು ಪ್ರದರ್ಶನಗಳು ಮಕ್ಕಳ ಒಂದು ಕಲಿಕೆಯಲ್ಲಿ ಪರಿಣಾಮಕಾರಿಯಾಗಿರುತ್ತದೆ. ಜೊತೆಗೆ ಯಾಕಂದ್ರೆ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಕೂಡ ಇಂಥ ಒಂದು ಕಾರ್ಯಕ್ರಮ ಯೋಜನೆ ಮಾಡಕ್ಕಾಗಲ್ಲ. ತಮ್ಮ ಒಂದು 20 ವರ್ಷಗಳ ಒಂದು ನಿರಂತರ ಪರಿಶ್ರಮ ಇವತ್ತು ಮಕ್ಕಳ ಮುಂದೆ, ನಿಮ್ಮ ಶಾಲೆಯ ಮಕ್ಕಳ ಮುಂದೆ ಪ್ರದರ್ಶನ ಮಾಡ್ತಾ ಇರೋದು ನಮ್ಗೆ ಏನ್ ಅನ್ಸುತ್ತೆ? ಪ್ರದರ್ಶನ ಕೊಡೋದು ಮಕ್ಕಳೆಲ್ಲ ಖುಷಿಯಿಂದ ನೋಡ್ತಾ ಇದಾರೆ, ತಾವೆಲ್ಲ ಖುಷಿಯಿಂದ ನೋಡ್ತಾರೆ. ಇದ್ರ ಬಿಹೈಂಡ್ ಇದರಿಂದ ನಂದು ಶ್ರಮ ಎಷ್ಟಿದೆ ಅಂತಂದ್ರೆ, ಸೊ ಇವನ್ನೆಲ್ಲ ನಾವೇ ಕ್ಯಾರಿ ಮಾಡ್ಬೇಕು, ಇವೆಲ್ಲ ಸೆಗ್ರಿಗೇಟ್ ಮಾಡ್ಬೇಕು, ನೋಟ್ಸ್ ಮಾಡ್ಬೇಕು, ಅದನ್ನ ಪೇಸ್ಟ್ ಮಾಡ್ಬೇಕು. ಇದರ ಅಪಾರವಾದ ಶ್ರಮ ಇದೆ. ಯಾಕಂತಂದ್ರೆ ಭಾರತದ ಎಲ್ಲಾ ಪ್ಲೇಸಸ್, ಬಾಂಬೆ, ಡೆಲ್ಲಿ, ಗೋವಾ, ಕೋಲ್ಕತಾ ಈ ಕಡೆ ಪ್ಲೇಸಸ್ ಇಂದ ನಾನು ಇವಾಗ ಕಲೆಕ್ಷನ್ಸ್ ಎಲ್ಲ ತರಿಸ್ಕೊಂಡಿದ್ದೇನೆ. ಥೀಮ್ ಬೇಸ್ ಅಲ್ಲಿ ತರಿಸ್ಕೊಂಡಿದ್ದೇನೆ. ಅಂದ್ರೆ ಮಹಿಳಾ ಸ್ವತಂತ್ರ ಹೋರಾಟಗಾರರು, ಭಾರತದ ಸಂವಿಧಾನ, ನಮ್ಮ ದೇಶಕ್ಕೆ ಇವಾಗೆಲ್ಲ ಬೇಕಾಗಿರ್ತಕ್ಕಂಥ, ಮತ್ತು ಕರ್ನಾಟಕದಲ್ಲಿ ನಾವಿರೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಈ ಒಂದು ಕಲೆಕ್ಷನ್ಸ್ ಅನ್ನ ನಾನು ಮಾಡಿದ್ದೇನೆ. ಮತ್ತು ಇದಕ್ಕೆ 4 ನ್ಯಾಷನಲ್ ರೆಕಾರ್ಡ್ಸ್ ಕೂಡ ಬಂದಿದೆ ಸರ್. ಸರ್ಕಾರದಿಂದ ಯಾವ ರೀತಿಯಾದಂತ ಸಹಕಾರ ಸಿಗಿದೆ ಸರ್? ಸೊ ನಾನು ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ದು 20 ವರ್ಷ ಆದ್ರೂ ಕೂಡ ಶೋ ಕೊಟ್ಟಿದ್ದು 2 ವರ್ಷದಿಂದ. ನನಗೆ ಒಂದು ಹಾಸನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕೋಲಾರ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ 4 ನ್ಯಾಷನಲ್ ರೆಕಾರ್ಡ್ಸ್ ಅನ್ನ ನಾನು ಮಾಡಿದ್ದೇನೆ. ಮತ್ತು ಗದಗದಿಂದ ನಿರಂತರ ಪುರಸ್ಕಾರ ಅಂತ ಒಂದು ಪ್ರಶಸ್ತಿ ಬಂದಿದೆ. ಮುಂದೆ ನೋಡೋಣ ಸರ್ ಏನಾಗುತ್ತೆ. ಈ ಒಂದು ಪ್ರದರ್ಶನದಿಂದ ತಮ್ಮದೇ ಆದಂತಹ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಪರಿಣಾಮಕಾರಿ ಆಗ್ಬೋದು, ಮತ್ತೆ ಅವರಿಂದ ಏನ್ ನಿರೀಕ್ಷೆ ಪಡ್ತಿರೋದು? ಸರ್, ನಾನು ನನ್ನ ಮಕ್ಕಳು ಈಗ 34 ಜನ ಇದ್ದಾರೆ 10th ಅಲ್ಲಿ. ಇವರಿಂದ ನಾನು ನಿರೀಕ್ಷೆ ಪಡ್ತಿರೋದು ಇಷ್ಟೆಲ್ಲ ಎಫರ್ಟ್ ಹಾಕಿ ಕಷ್ಟಪಡ್ತಾ ಇದ್ದೇನೆ ನಾನು. ನನಗೆ ಆಕ್ಚುಲಿ ನೆನ್ನೆ ನೈಟ್ ಫುಲ್ ನಿದ್ದೆ ಇಲ್ಲ, ಇಷ್ಟು ಕಷ್ಟಪಟ್ಟು ಮಾಡಿದ್ದೇನೆ. ನಾನು ಕೇಳೋದೇನಂತಂದ್ರೆ 34 ಜನ ಸ್ಟೂಡೆಂಟ್ಸ್ ಇದ್ದಾರೆ, 15 ಜನ ಔಟ್ ಆಫ್ ಔಟ್ ಬರಬೇಕು, ರಿಮೈನಿಂಗ್ ಸ್ಟೂಡೆಂಟ್ಸ್ 95 ಕ್ರಾಸ್ ಮಾಡಬೇಕು ಅಂತ ನಾವು ಎಫರ್ಟ್ಸ್ ಹಾಕಿದ್ದೀವಿ ಸರ್. ಎಸ್, ಏನ್ ಅನ್ಸುತ್ತೆ?
ನನಗೆ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ನಾನು ಹೇಳಿದೆ ನಾನು ತುಂಬಾ ಆವರೇಜ್ ಸ್ಟೂಡೆಂಟ್. ನಾನೇನು ಆ ಮೇಡಮ್ ಹೇಳ್ತಾರೆ, ಯಾಕಂದ್ರೆ ಟಾಪ್ ಸ್ಟೂಡೆಂಟ್ಸ್ ತರ ನಾನು ಇರ್ಲಿಲ್ಲ. ಬಟ್ ಏನಂತಂದ್ರೆ ಎಲ್ರೂ ಗೌರ್ಮೆಂಟ್ ಜಾಬ್ಗೋಸ್ಕರ ವಿದ್ಯೆ ಕಲಿಯೋದು ಆ ತರ ಇದ್ರು. ಬಟ್ ನಾನೇನಂತಂದ್ರೆ ಇದು ನಾನು ಹೃದಯದಲ್ಲಿ ಹೃದಯಂಗಮ ಮಾಡ್ಕೊಂಡೆ. ಮತ್ತೆ ನನ್ನ ದೇಶಕ್ಕಾಗಿ ನಾನು ಹೇಳ್ತೀನಿ, ನೀವೆಲ್ಲ ಹೇಳ್ತಿರಲ್ಲ, ವಿವೇಕಾನಂದ ಹೇಳ್ತಾರೆ ದೇಶಕ್ಕಾಗಿ ನೀವೇನ್ ಮಾಡಿದ್ರು ಅಂತ ಮೇಡಮ್ ನಮ್ಗೆ ಹೇಳಿದ್ರು 1992 ಅದು ನನ್ನ ಮನಸ್ಸಲ್ಲಿ ಇವತ್ತಿಗೂ ಇದೆ. ದೇಶಕ್ಕಾಗಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ನಾನು ಇಷ್ಟು ಮಾಡಿ ನಾನು ತೋರಿಸಿದ್ದೇನೆ. ಮತ್ತೆ ಈ ಕಲೆಕ್ಷನ್ ಫುಲ್ ಇದು ನನ್ನ ಓನ್ ಅಮೌಂಟ್. ಇದು ನಾನು ಐ ಸ್ಪೆಂಡ್ ಮೋರ್ ದನ್ 10 lakhs ಫಾರ್ ಮೈ ಕಲೆಕ್ಷನ್ಸ್. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ 10,000 ನಾಣ್ಯಗಳನ್ನ ನಾನು ಸಂಗ್ರಹಣೆ ಮಾಡಿ ಅದರಲ್ಲಿ ಒಂದು ವಿಶ್ವ ದಾಖಲೆಯನ್ನು ಮಾಡಿದ್ದೇನೆ. ನಿಮ್ಮ ಹವ್ಯಾಸ ನಿಮ್ಮ ಕಾಯಕವಾಗಿರೋದ್ರಿಂದ ನಿಮ್ಮ ಗುರಿ ಅಚಲವಾದಂತ ಗುರಿ ಏನಾಗಿರುತ್ತೆ? ಅಚಲವಾದ ಗುರಿ ಇಷ್ಟೇ. ನನ್ನ ಗುರಿ ಏನಂತಂದ್ರೆ ಇತಿಹಾಸವನ್ನ ಜನರಿಗೆ ನಾವು ಹೇಳಬೇಕು. ಮತ್ತೆ ಜನರು ಇವಾಗೆಲ್ಲ ಅಷ್ಟೇ ಮೊಬೈಲು ಈ ತರ ವಾಟ್ಸಪ್ ಇವೆಲ್ಲ ಜಾಸ್ತಿ ಮಾಡ್ತಿರೋದ್ರಿಂದ ಐತಿಹಾಸಿಕ ಒಂದು ಗುರಿ ಮಕ್ಕಳಲ್ಲಿ ಇರಬೇಕು. ಮತ್ತು ಐತಿಹಾಸಿಕ ಹಿನ್ನೋಟ ಇದ್ದಾಗ ಮುಂದೆ ಜೀವನ ರೂಪಿಸ್ಕೊಳ್ಳಕ್ಕೆ ನಮ್ಗೆ ಅನುವಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಇತಿಹಾಸ ಉಳಿಬೇಕು, ನಾವು ಇತಿಹಾಸದವರನ್ನ ನೆನಪಿಸ್ಕೋಬೇಕು, ಗುರಿ ಹಿರಿಕೆ ಗೌರವ ಕೊಡಬೇಕು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಉಳಿಸ್ಬೇಕು ಅನ್ನೋ ಮಾಹಿತಿನ ವಿದ್ಯಾರ್ಥಿಗಳಿಗೆ ಹೇಳ್ಕೊಳಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಬೇರೆ ಮಾಡ್ತೇನೆ, ಮಾಡ್ತಾ ಯಾವ ರೀತಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡುವ ನಾನು ಹಾಸನ ಜಿಲ್ಲೆಯಲ್ಲಿ ಇದ್ದೇನೆ. ಸೊ ಕೆಲವು ಸ್ಕೂಲ್ಸ್ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ, ನನ್ನ ಫೋನ್ ನಂಬರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ರಜಾ ಸಿಗೋದು ತುಂಬಾ ಕಡಿಮೆ. ಸೊ ಭಾನುವಾರ ಆದ್ರೆ ಫ್ರೀಯಾಗಿ ಹೋಗಿ ಆರಾಮಾಗಿ ನಾನು ಒಂದು ಶೋವನ್ನ ಈ ತರ ಕೊಡ್ಲಿಕ್ಕೆ ರಜಾ ದಿನಗಳಲ್ಲಿ ಆರಾಮಾಗುತ್ತೆ. ವರ್ಕಿಂಗ್ ಡೇಸ್ ಅಲ್ಲಿ ನಾನು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಿದ್ಯಾರ್ಥಿ ದಶೆಯಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರದರ್ಶನ ಏನನ್ನು ಕಲಿಬಹುದು ಮತ್ತೆ ಅವ್ರ ಜೀವನದಲ್ಲಿ ಏನನ್ನು ಅಳವಡಿಕೆ ಮಾಡ್ಕೋಬಹುದು? ಮೊದಲು ನಮ್ 10th ಮಕ್ಕಳಿಗೆ ಮಾರ್ಕ್ಸ್ ಬರುತ್ತೆ, ಅಂಕಾಧಾರಿತವಾಗಿ ಅಂಕಗಳನ್ನ ಬರುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಇದರಲ್ಲಿರುವಂತ ಒಬ್ಬೊಬ್ಬ ಫ್ರೀಡಮ್ ಫೈಟರ್ ಅನ್ನ ಅವರ ಮಾಹಿತಿಗಳನ್ನ ಅವರ ಹೃದಯದಲ್ಲಿ ತುಂಬಿಕೊಂಡಾಗ ಅವರ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ನಮಸ್ತೆ.